2 ವಾರದಿಂದ ಭಾನುವಾರ ಬರ್ತಾ ಇದ್ದೆ. ಇವತ್ತು ಅಮಾವಾಸ್ಯೆ ಇತ್ತು ಅಂತ ಗುರುಗಳು ಬರೋಕ್ಕೆ ಹೇಳಿದ್ರು, ಬಂದಿದ್ದೀನಿ. ಕಾಲಭೈರವನ ಪೂಜೆ, ಬಾಲಗಂಗಾಧರ ಸ್ವಾಮಿಗಳ ಪೂಜೆಯಲ್ಲಿ ಭಾಗಿಯಾಗಿ ಆಶೀರ್ವಾದ ತಗೊಂಡು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರು ಸಮೃದ್ಧಿಯಾಗಿರಬೇಕು. ಯಾವುದೇ ಥರ ಕಳೆದ 2-3 ವರ್ಷದಲ್ಲಿ ಕೊರೋನಾ ಬಂತಲ್ಲ, ಅದು ನಮ್ಮ ರಾಜ್ಯಕ್ಕೆ ಬರೋದು ಬೇಡ, ರಾಜ್ಯಕ್ಕೆ ದೇಶಕ್ಕೆ ಬರೋದು ಬೇಡ. ಜನ ಎಲ್ಲ ಸಮೃದ್ಧಿಯಾಗಿರಬೇಕು, ನಮ್ಮ ರೈತಾಪಿ ಜನ ಅಂತ ಹೇಳಿ ಇಷ್ಟೇ ನಾನು ದೇವ್ರನ್ನ ಬೇಡ್ತಾ ಇದ್ದೀನಿ. ರಾಜ್ಯದಲ್ಲಿ ಕುಮಾರಣ್ಣವ್ರು ಏನು ಪಂಚರತ್ನ ಯಾತ್ರೆ ಮಾಡ್ತಾಯಿದ್ದಾರೆ, ಅವರಿಗೆ 123 ಸೀಟ್ ಬಂದು ಒಳ್ಳೆ ಕೆಲಸ ಮಾಡೋಕ್ಕೆ ಕಾಲಭೈರವ ಮತ್ತು ಬಾಲಗಂಗಾಧರ ಸ್ವಾಮಿಗಳ, ನಿರ್ಮಲ ಸ್ವಾಮಿಗಳ ಆಶೀರ್ವಾದ. ಅಮಾವಾಸ್ಯೆ ಪೂಜೆ ಮಾಡಿದ್ರೆ ಇಷ್ಟ ನೆರವೇರುತ್ತೆ ಅಂತಕ್ಕಂಥದ್ದು ಅದು ನನಗೆ ಗೊತ್ತಿಲ್ಲ ಸರ್, ಹೇಳಿದರೆ ಅಲ್ಲ. 3 ಅಮಾವಾಸ್ಯೆ ಕಳೆದ ಬಾರಿ ಮಾಡಿದ್ರೆ ಇರಲಿ ಬನ್ನಿ. 2 ವಾರದಿಂದ ಭಾನುವಾರ ಬರ್ತಾ ಇದ್ದೆ. ಇವತ್ತು ಅಮಾವಾಸ್ಯೆ ಇತ್ತು ಅಂತ ಗುರುಗಳು ಬರೋಕ್ಕೆ ಹೇಳಿದ್ರು, ಬಂದಿದ್ದೀನಿ. ಕಾಲಭೈರವನ ಪೂಜೆ, ಬಾಲಗಂಗಾಧರ ಸ್ವಾಮಿಗಳ ಪೂಜೆಯಲ್ಲಿ ಭಾಗಿಯಾಗಿ ಆಶೀರ್ವಾದ ತಗೊಂಡು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರು ಸಮೃದ್ಧಿಯಾಗಿರಬೇಕು. ಯಾವುದೇ ಥರ ಕಳೆದ 2-3 ವರ್ಷದಲ್ಲಿ ಕೊರೋನಾ ಬಂತಲ್ಲ, ಅದು ನಮ್ಮ ರಾಜ್ಯಕ್ಕೆ ಬರೋದು ಬೇಡ, ರಾಜ್ಯಕ್ಕೆ ದೇಶಕ್ಕೆ ಬರೋದು ಬೇಡ. ಜನ ಎಲ್ಲ ಸಮೃದ್ಧಿಯಾಗಿರಬೇಕು, ನಮ್ಮ ರೈತಾಪಿ ಜನ ಅಂತ ಹೇಳಿ ಇಷ್ಟೇ ನಾನು ದೇವ್ರನ್ನ ಬೇಡ್ತಾ ಇದ್ದೀನಿ. ರಾಜ್ಯದಲ್ಲಿ ಕುಮಾರಣ್ಣವ್ರು ಏನು ಪಂಚರತ್ನ ಯಾತ್ರೆ ಮಾಡ್ತಾಯಿದ್ದಾರೆ, ಅವರಿಗೆ 123 ಸೀಟ್ ಬಂದು ಒಳ್ಳೆ ಕೆಲಸ ಮಾಡೋಕ್ಕೆ ಕಾಲಭೈರವ ಮತ್ತು ಬಾಲಗಂಗಾಧರ ಸ್ವಾಮಿಗಳ, ನಿರ್ಮಲ ಸ್ವಾಮಿಗಳ ಆಶೀರ್ವಾದ. ಅಮಾವಾಸ್ಯೆ ಪೂಜೆ ಮಾಡಿದ್ರೆ ಇಷ್ಟ ನೆರವೇರುತ್ತೆ ಅಂತಕ್ಕಂಥದ್ದು ಅದು ನನಗೆ ಗೊತ್ತಿಲ್ಲ ಸರ್, ಹೇಳಿದರೆ ಅಲ್ಲ. 3 ಅಮಾವಾಸ್ಯೆ ಕಳೆದ ಬಾರಿ ಮಾಡಿದ್ರೆ ಇರಲಿ ಬನ್ನಿ. 2 ವಾರದಿಂದ ಭಾನುವಾರ ಬರ್ತಾ ಇದ್ದೆ. ಇವತ್ತು ಅಮಾವಾಸ್ಯೆ ಇತ್ತು ಅಂತ ಗುರುಗಳು ಬರೋಕ್ಕೆ ಹೇಳಿದ್ರು, ಬಂದಿದ್ದೀನಿ. ಕಾಲಭೈರವನ ಪೂಜೆ, ಬಾಲಗಂಗಾಧರ ಸ್ವಾಮಿಗಳ ಪೂಜೆಯಲ್ಲಿ ಭಾಗಿಯಾಗಿ ಆಶೀರ್ವಾದ ತಗೊಂಡು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರು ಸಮೃದ್ಧಿಯಾಗಿರಬೇಕು. ಯಾವುದೇ ಥರ ಕಳೆದ 2-3 ವರ್ಷದಲ್ಲಿ ಕೊರೋನಾ ಬಂತಲ್ಲ, ಅದು ನಮ್ಮ ರಾಜ್ಯಕ್ಕೆ ಬರೋದು ಬೇಡ, ರಾಜ್ಯಕ್ಕೆ ದೇಶಕ್ಕೆ ಬರೋದು ಬೇಡ. ಜನ ಎಲ್ಲ ಸಮೃದ್ಧಿಯಾಗಿರಬೇಕು, ನಮ್ಮ ರೈತಾಪಿ ಜನ ಅಂತ ಹೇಳಿ ಇಷ್ಟೇ ನಾನು ದೇವ್ರನ್ನ ಬೇಡ್ತಾ ಇದ್ದೀನಿ. ರಾಜ್ಯದಲ್ಲಿ ಕುಮಾರಣ್ಣವ್ರು ಏನು ಪಂಚರತ್ನ ಯಾತ್ರೆ ಮಾಡ್ತಾಯಿದ್ದಾರೆ, ಅವರಿಗೆ 123 ಸೀಟ್ ಬಂದು ಒಳ್ಳೆ ಕೆಲಸ ಮಾಡೋಕ್ಕೆ ಕಾಲಭೈರವ ಮತ್ತು ಬಾಲಗಂಗಾಧರ ಸ್ವಾಮಿಗಳ, ನಿರ್ಮಲ ಸ್ವಾಮಿಗಳ ಆಶೀರ್ವಾದ. ಅಮಾವಾಸ್ಯೆ ಪೂಜೆ ಮಾಡಿದ್ರೆ ಇಷ್ಟ ನೆರವೇರುತ್ತೆ ಅಂತಕ್ಕಂಥದ್ದು ಅದು ನನಗೆ ಗೊತ್ತಿಲ್ಲ ಸರ್, ಹೇಳಿದರೆ ಅಲ್ಲ. 3 ಅಮಾವಾಸ್ಯೆ ಕಳೆದ ಬಾರಿ ಮಾಡಿದ್ರೆ ಇರಲಿ ಬನ್ನಿ. 2 ವಾರದಿಂದ ಭಾನುವಾರ ಬರ್ತಾ ಇದ್ದೆ. ಇವತ್ತು ಅಮಾವಾಸ್ಯೆ ಇತ್ತು ಅಂತ ಗುರುಗಳು ಬರೋಕ್ಕೆ ಹೇಳಿದ್ರು, ಬಂದಿದ್ದೀನಿ. ಕಾಲಭೈರವನ ಪೂಜೆ, ಬಾಲಗಂಗಾಧರ ಸ್ವಾಮಿಗಳ ಪೂಜೆಯಲ್ಲಿ ಭಾಗಿಯಾಗಿ ಆಶೀರ್ವಾದ ತಗೊಂಡು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರು ಸಮೃದ್ಧಿಯಾಗಿರಬೇಕು. ಯಾವುದೇ ಥರ ಕಳೆದ 2-3 ವರ್ಷದಲ್ಲಿ ಕೊರೋನಾ ಬಂತಲ್ಲ, ಅದು ನಮ್ಮ ರಾಜ್ಯಕ್ಕೆ ಬರೋದು ಬೇಡ, ರಾಜ್ಯಕ್ಕೆ ದೇಶಕ್ಕೆ ಬರೋದು ಬೇಡ. ಜನ ಎಲ್ಲ ಸಮೃದ್ಧಿಯಾಗಿರಬೇಕು, ನಮ್ಮ ರೈತಾಪಿ ಜನ ಅಂತ ಹೇಳಿ ಇಷ್ಟೇ ನಾನು ದೇವ್ರನ್ನ ಬೇಡ್ತಾ ಇದ್ದೀನಿ. ರಾಜ್ಯದಲ್ಲಿ ಕುಮಾರಣ್ಣವ್ರು ಏನು ಪಂಚರತ್ನ ಯಾತ್ರೆ ಮಾಡ್ತಾಯಿದ್ದಾರೆ, ಅವರಿಗೆ 123 ಸೀಟ್ ಬಂದು ಒಳ್ಳೆ ಕೆಲಸ ಮಾಡೋಕ್ಕೆ ಕಾಲಭೈರವ ಮತ್ತು ಬಾಲಗಂಗಾಧರ ಸ್ವಾಮಿಗಳ, ನಿರ್ಮಲ ಸ್ವಾಮಿಗಳ ಆಶೀರ್ವಾದ. ಅಮಾವಾಸ್ಯೆ ಪೂಜೆ ಮಾಡಿದ್ರೆ ಇಷ್ಟ ನೆರವೇರುತ್ತೆ ಅಂತಕ್ಕಂಥದ್ದು ಅದು ನನಗೆ ಗೊತ್ತಿಲ್ಲ ಸರ್, ಹೇಳಿದರೆ ಅಲ್ಲ. 3 ಅಮಾವಾಸ್ಯೆ ಕಳೆದ ಬಾರಿ ಮಾಡಿದ್ರೆ ಇರಲಿ ಬನ್ನಿ.